ಅಲ್ಲಿ ನೆಲ್ಯಾಡಿಲಿ ಬಂದ್ಲಲ್ಲ, ನಾನು ಎದುರಲ್ಲಿ ನೋಡಿದೆ ಅವಳನ್ನು. ಅವಳು ಅಷ್ಟು ರಂಪಾಟ ಮಾಡಿದ್ಲು. ಅವನಲ್ಲಿ ಕಾರಿಗೆ ಅಡ್ಡ ಬಂದು ನಿಲ್ಲಿಸಿದ್ಲು. ನಾನು ಎದುರು ಸೀಟಲ್ಲಿ ಕೂತಿದ್ದೆ. ನನ್ನ ಈಚೆ ತಳ್ಳಿ ಅವಳು ಬಂದು ಕೂತ್ಲು. ಆಮೇಲೆ ಪೊಲೀಸ್ನವ್ರು ಬಂದ ಮೇಲೆ, ಅವ್ರು ಹೋದ್ಮೇಲೆ ಅವ್ರು ಹೇಳಿದ್ರು, ನೀನು ಹತ್ತು. ಇವನಿಗೆ ಕೇಳಿದ್ರು ಏನು ಅಂತ, ವೈಫ್ ಅಂತ ಹೇಳಿದಾನೆ. ಮೇಲೆ ಹತ್ತು ಹತ್ತು ಅಂತ ಅಷ್ಟು ಅವನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಕಾಲಿಗೆ ಬೀಳಿಕ್ಕೆ ಹೋಗ್ತಾನೆ. ಆದ್ರೂ ಅವಳು ರಂಪಾಟ ಅಂದ್ರೆ ಅವ್ರು ಹೇಳಿದ್ರಲ್ಲ ದರ್ಶನದಲ್ಲಿ ಬಂದಾಗಿ ಬಂದ್ಲು ಅಂತ, ಅದೇ ತರ ಬಂದ್ಲು. ನನಗೂ ಹೀಗೆ ಮಾಡಿಕೊಂಡು ಬಂದ್ಲು. ನಾನು ಮೊದಲೇ ಪೇಷಂಟ್ ಅಂತ ಹೇಳಿದೆ ಅವಳಲ್ಲಿ. ಅವ ಹೇಳಿದ ಅಮ್ಮನ ಬಗ್ಗೆ ನೀನು ಮಾತಾಡಬೇಡ ಅಂತ. ಆದ್ರೂ ಅವಳು ಕೇಳಿಲ್ಲ, ಹೀಗೆ ಮಾಡಿಕೊಂಡು ಬಂದ್ಲು ಅವಳು. ಯಾರಿಗೆ? ನಮ್ಗೆ ನೋಡು ಅಂತ ಹೇಳಿದ್ದೇವೆ, ಅಷ್ಟೇನು ಇಷ್ಟ ಇರ್ಲಿಲ್ಲ ನಮ್ಗೆ. ಇವಳ ಬಗ್ಗೆ ಮತ್ತೆಲ್ಲ ಕಂಪ್ಲೇಂಟ್ ಮಾಡ್ಬೇಕು, ನಾವು ಕೇಳ್ಕೊಳ್ಕೊ ಪಕ್ಕದವರ ಮನೆಯಲ್ಲೆಲ್ಲ ಹೋಗಿ. ನಾವು ನಮ್ಮ ಮಕ್ಕಳನ್ನು ಕೊಡುವಾಗ ನಾನು ಹಾಗೆ ಮಾಡಿದೆ. ಪಕ್ಕದ ಮನೆಯಲ್ಲೆಲ್ಲ ಅವರ ಮನೆ ಕಡೆಗೆ ಹೋಗಿ ವಿಚಾರಿಸಿ ಆಮೇಲೆ ನಾವು ಹೆಣ್ಣು ಕೊಟ್ಟದ್ದು ಅವರಿಗೆ. ಇದು ಅದೇ ತರ ಮಾಡುವಂತ ಅವನಲ್ಲೂ ಹೇಳಿದೆ, ನಾವು ಟೈಮ್ ಕೊಟ್ಟಿದ್ದೇವೆ ಅವನಿಗೆ. ಅಷ್ಟರ ಒಳಗೆ ಇವಳು ಹೇಳ್ಕೊಂಡು ಹೋಗಿ ಇವನು ರಿಜಿಸ್ಟ್ರಿ ಮಾಡಿಸಿ ಎಲ್ಲ ಇವಳ್ದು ರೆಡಿ ಮಾಡಿ ಇಟ್ಟಿದ್ದಾಳೆ. ನಾನ್ ನೋಡಿದ್ದೀನಲ್ಲ ಸರ್, ಅವಳ ತಂದೆಯು ಅದರ ಎಡೆಯಲ್ಲಿ ಮಾತಾಡ್ತಾಳೆ, ನಾನು ಟಾರ್ಚರ್. ಅವಳು 1 ಗಂಟೆ ಹೈಸ್ಕೂಲಲ್ಲಿ ಅಲ್ಲಿ ಇರ್ತೇವೆ ನಾವು. ಇವಳು ಹತ್ತುದಿಲ್ಲ ಗಾಡಿ. ಅಷ್ಟರಲ್ಲಿ ಅವಳ ಅಪ್ಪನಿಗೆ ಫೋನ್ ಮಾಡ್ತಾನೆ ಇವ. ಅವಳ ತಮ್ಮನಿಗೆ ಹೇಳ್ತಾರೆ. ಅಪ್ಪ ಹೇಳಿದ್ರು ಅವಳು ರ್ಯಾಶ್ ಆಗುದು ಹಾಗೇನೆ. ಮತ್ತೆ ಸಮಾಧಾನ ಕೂಲ್ ಆಗ್ತಾಳೆ. ಅಮ್ಮ ನೀವು ಬೇಸರ ಮಾಡಬೇಡಿ. ಅವಳ ತಂದೆ ಹೇಳ್ತಾರೆ ನನಗೆ. ಅವಳ ತಮ್ಮ ಫೋನ್ ಮಾಡಿ ಹೇಳ್ತಾರೆ, ಬಾವಾ ಒಂದ್ಸಲ ಅವಳನ್ನು ಹತ್ಲಿಕ್ಕೆ ಹೇಳಿ ಅಂತ ಇವಳು ರಿಕ್ವೆಸ್ಟ್ ಅವರಲ್ಲಿ ಕೇಳ್ಕೊಳ್ತಾಳೆ. ಆದ್ರೂ ಅವಳು ರಂಪಟನೆ ಮಾಡ್ತಾಳೆ ನಡು ರಸ್ತೆಯಲ್ಲಿ. ಎಲ್ಲ ಗಾಡಿಯವರು ಪಕ್ಕ ನಿಲ್ಲಿಸಿ ಎಲ್ಲ ನೋಡ್ತಾರೆ. ಮತ್ತೆ ಯಾರ ವಿಡಿಯೋ ಕಾಲ್ ಮಾಡಿ ಪೊಲೀಸ್ ತರ್ತಾರೆ. ಆಮೇಲೆ ಅವ ಒಂದು ದಿವಸದಲ್ಲಿ ಕಾಲ್ ತೆಗಿಲಿಲ್ಲ ಅಂತ ಅವರು ಹೇಳಿದ್ರಲ್ಲ. ಅವ ಆ ಟಾರ್ಚರ್ಗೆ ಕಾಲ್ ತೆಗಿಲಿಲ್ವೇ, ನಮ್ಮ ಮನೆಗೆ ಬಂದಿದ್ದಲ್ಲ, ಮನೆಗೆ ಬಿಡ್ಲಿಕ್ಕೆ ಆಗಿಲ್ಲ. ತಂದೆ ತಾಯಿಯವರಲ್ಲಿ ಮಾತಾಡುದಿಲ್ಲ, ಮಾತಾಡ್ಲಿಕ್ಕೆ ಬಿಡಬಾರ್ದು ಅಂತ ಅವ ಹೇಳ್ತಾಳಲ್ಲ. ಹೇಳಿದ್ರಲ್ಲ ಈಗ ಅವರು ಸಹ, ನಾವೊಬ್ರೇ ಹೇಳುದಲ್ಲ, ಅವರು ಸಹ ಹೇಳಿದ್ರಲ್ಲ. ಅದೇ ರೀತಿ ನಮ್ಮ ಫೋನ್ ರಿಸೀವ್ ಮಾಡ್ಲಿಕ್ಕೆ ಅವಳು ಬಿಡುದಿಲ್ಲ. ಅವಳಲ್ಲೇ ಇರ್ತದೆ ಅದು ಮೊಬೈಲ್. ರಿಸೀವ್ ಮಾಡುದಿಲ್ಲ. ಅವ ಎಲ್ಲ ಆಚೆ ಈಚೆ ಹೋದಾಗ ಒಮ್ಮೆ ಯಾಗಾದ್ರೂ ಕಣ್ಣು ತಪ್ಪಿ ಆದ್ರೂ ಒಂದ್ಸಲ ಯಾರಿಗಾದ್ರೂ ಫೋನ್ ಮಾಡ್ತಾನೆ. ಅವಳೇ ಕಾರಣ. ನಾನು 1 ಗಂಟೆಯಲ್ಲಿ ಅಷ್ಟು ಟಾರ್ಚರ್ ಅವಳು ಕೊಟ್ಟದನ್ನು ನೋಡಿದ್ದೇನೆ, ಅಲ್ಲಿ ಕಣ್ಣರೇ ನೋಡಿದ್ದೇನೆ ನಾನು. ಅವಳು ಗಾಡಿ ಹತ್ತು, ನೀನು ಕಾಲು ಬೀಳಿತೇನೆ ದಮ್ಮಯ್ಯ, ನನ್ನ ಊರಲ್ಲಿ ಬಂದು ನನ್ನ ಮರ್ಯಾದೆ ತೆಗೆದಿಯಲ್ಲ, ನನ್ನ ಅಪ್ಪಮ್ಮನ ಮನೆಯನ್ನು ಹೇಗೆ ಇವರು ಹೇಳ್ತಾರೆ ಅಂತ ಹೇಳ್ಕೊಳ್ತಾನೆ ಅವನು. ನನ್ನ ಅಪ್ಪಮ್ಮ ಹೇಗೆ ಇದನ್ನು ಸಹಿಸ್ಕೊಳ್ಬೇಕು, ಈ ಮರ್ಯಾದೆಯಲ್ಲಿ ನೀನು ರಸ್ತೆಯಲ್ಲಿ ಹೇಳ್ತೀಯಲ್ಲ ಈ ತರ, ಅದಕ್ಕೆ ಹೇಳ್ತಾನೆ ಅವನು ಅವಳಲ್ಲಿ. ಯಾರ ಅವಳಿಗೆ ತನಿಖೆ ಆಗ್ಬೇಕು. ಇನ್ನು ಯಾರಿಗೂ ಯಾವ ತಂದೆ ತಾಯಿಯವ್ರಿಗೆ ಈ ತರ ಮಾಡಬಾರ್ದು ಅವಳು. ಇನ್ನು ಎಷ್ಟೋ ಮಂದಿಗೆ ಮಾಡಿದರೆ ಹೇಳಿದ್ರಲ್ಲ, ಹೆಸರು ಹೇಳುದಿಲ್ಲ ಗೊತ್ತಾಗ್ತದೆ ಅಂತ. ಹಾಗೆ ಇನ್ನು ಯಾರಿಗಾಗು, ನಮ್ಮ ಮಗನನ್ನು ಕೊಂದೇ ಬಿಟ್ಲಿಲ್ಲ ಈ ತರ ಮಾಡಿ. ನಾನು 1 ಗಂಟೆಯಲ್ಲಿ ನೋಡಿದ್ದು. ಅಲ್ಲೇ ನಾವು ಗಾಡಿ ನಿಲ್ಲಿಸಿ ಆಮೇಲೆ ನನಗೆ ಸ್ವಲ್ಪ ನೋವು ಬಂತು. ಇಲ್ಲಿ ನೀರು ತಂದು ಕೊಟ್ಟವ ಮಗ. ಆಮೇಲೆ ಹೇಳಿದೆ, ಅಮ್ಮ ನೀ ಸಮಾಧಾನ ತಕೋ ಅಂತ. ಅದು ನಾನು ಹೇಳಿದೆ, ನಾವು ದೈವದ ಮನೆಗೆ ಹೋಗುವವರಲ್ಲ ಮಗ, ಹೋಗುವ ಅಂತ. ಇವಳು ಬಿಡುದಿಲ್ಲ, ಅವಳನ್ನು ಮಾತಾಡ್ಲಿಕ್ಕೆ ಬಿಡುದಿಲ್ಲ ಇವಳನ್ನು. ಮತ್ತೆ